ನಾವು ಹೊಸ ಯಾವುದೇ ಪಕ್ಷ ಕಟ್ಟೋದಿಲ್ಲ. ಇದೇ ಪಕ್ಷವನ್ನು ರಿಪೇರಿ ಮಾಡ್ತೀವಿ, ವಾಪಸ್ BJPಯಲ್ಲೇ ಬರ್ತೀವಿ. ಇವರು ಏನು ಭ್ರಷ್ಟ ರಾಜಕಾರಣಿಗಳು BJPಯನ್ನ ತಮ್ಮ ಕುಟುಂಬದ ಒಂದು ಆಸ್ತಿ ಮಾಡ್ಕೊಂಡಾರಲ್ಲ, ಅದನ್ನು ಕಿತ್ತು ಹಾಕಿ ಸನಾತನ ಹಿಂದೂ ಧರ್ಮ ಉಳಿಯುವಂಥ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕದಲ್ಲಿ ನಾವು ಮಾಡ್ತೀವಿ. ವಾಪಸ್ ಪಡಿಬೇಕು ಅಂತ ಮನವಿ ಮಾಡ್ತಾರೆ ಹೈಕಮಾಂಡ್ಗೆ. ನಾವು ಮನವಿ ಮಾಡೋದಿಲ್ಲ, ನಮ್ಮ ಎಲ್ಲ ಟೀಮು ಅವರು ಮನವಿ ಮಾಡ್ತಾ ಇದ್ದಾರೆ. ನಾನು ನ ದೈನಂ ನ ಪಲಾಯನಂ, ನಾ ಯಾರಿಗೂ, ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಲೋಕಸಭೆಯಲ್ಲಿ ವಿಶ್ವಾಸ ಮತ ಸೂತಾಗ ಒಂದೇ ಮಾತಾಡಿದ್ರು, ಎಲ್ಲರೂ ನಕ್ಕರು ಅವರಿಗೆ. ನಿಮ್ಗೆ ಒಬ್ಬರೂ ಸಹಿತ ಮಿತ್ರ ಪಕ್ಷದವರು ಸಹಕಾರ ಮಾಡಲಿಲ್ಲ, ಇಟ್ಟೆಲ್ಲ ಅವಾಗ ಏನು ಹೇಳಿದ್ರು ವಾಜಪೇಯಿ ಅಂದ್ರೆ ನ ದೈನಂ ನ ಪಲಾಯನಂ. ಇವತ್ತು ನಾನು ಪ್ರಧಾನಮಂತ್ರಿ ಹುದ್ದೆ ಹೋಗಿರ್ಬೋದು, ಆದರೆ ನಿಮ್ಮ ದೈನಿನಾಗಿ ನನ್ನ ಕುರ್ಚಿ ಸಲುವಾಗಿ ಅಂತ ಮಾಡೋಲ್ಲ. ಹಂಗೆ ನಾನು ಹೈಕಮಾಂಡ್ ಮುಂದೆ ಕೈ ಮುಕ್ಕೊಂಡು ನಿಂದಿರೋದಿಲ್ಲ. ಜನರ ಮೂಲಕನೇ BJPಯಲ್ಲಿ ಬರ್ತೀನಿ, BJP ಕಟ್ತೀನಿ. ಬೇರೆ ಪಕ್ಷವನ್ನು ಕಟ್ತಾರೆ ಅನ್ನುವಂಥ ಒಂದು ಮಾತಿತ್ತು, ಆ ಥರ ಏನಾರು ಇದೆಯಾ? ಅದೇನೂ ಇಲ್ಲ. BJP ವಾಜಪೇಯಿಯವರು, ಅದ್ವಾನಿಯವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕೊಟ್ಟಂಥ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತದಿಂದ ಕರ್ನಾಟಕದಲ್ಲಿ ಈ ಕುಟುಂಬ ವ್ಯವಸ್ಥೆಯಿಂದ, ಯಡಿಯೂರಪ್ಪನ ಕುಟುಂಬದಿಂದ ಇಡೀ ಕರ್ನಾಟಕದ ರಾಜಕಾರಣ ಹಾಳಾಗಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬರೇ ಕುಟುಂಬ ರಾಜಕಾರಣ, ಹಿಂದುತ್ವ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡಲಿಲ್ಲ ಮುಖ್ಯಮಂತ್ರಿ ಇದ್ದಾಗ. ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರು, ವೀರ ಸಾವರ್ಕರ್ ಫೋಟೋಗೆ ಅಪಮಾನ ಮಾಡಿದ್ರು. ತನ್ನ ಜಿಲ್ಲೆಯಲ್ಲೇ ಹಿಂದೂಗಳ ರಕ್ಷಣೆ ಮಾಡದಂಥವ್ರು ಅಂಥ ಮಾಜಿ ಮುಖ್ಯಮಂತ್ರಿ ಮಗನ ಭವಿಷ್ಯ ಇಲ್ಲ.